Welcome to Bharat Fire Inspire. A one fire story can change your life. ನಾವು ಪ್ರತಿದಿನ ಬೆಳಗ್ಗಿನಿಂದ ರಾತ್ರಿಯವರೆಗೂ ಯಾವುದರ ಸಹಾಯ ಪಡೆಯುತ್ತಿದ್ದೇವೆ? ಅದು ಇಲ್ಲದಿದ್ದರೆ ನಮ್ಮ ಬದುಕು ಹೇಗಿರುತ್ತಿತ್ತು? ಒಂದು ಕ್ಷಣ ಊಹಿಸಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಬೆಳಕಿಲ್ಲ, ಬೀದಿಯಲ್ಲಿ ಕತ್ತಲು, ಕೈಯಲ್ಲಿರುವ ಮೊಬೈಲ್ ಚಾರ್ಜ್ ಮಾಡಲು ಸಾಧ್ಯವಿಲ್ಲ. ಇಂತಹ ಒಂದು ದೊಡ್ಡ ಸಮಸ್ಯೆಗೆ ಉತ್ತರ ಕಂಡುಕೊಳ್ಳಲು ಹೊರಟ ಒಬ್ಬ ವ್ಯಕ್ತಿಯ ಕತೆ. ಅವರು ಒಂದು ಬಾರಿ, ಎರಡು ಬಾರಿ ಅಲ್ಲ, ಬರೋಬ್ಬರಿ 10,000 ಬಾರಿ ಸೋಲನ್ನು ಅನುಭವಿಸಿದರು. ಸಾವಿರಾರು ಸೋಲುಗಳ ನಂತರವೂ ಆತ ಮಾತ್ರ ನಗುತ್ತಿದ್ದರು. ಮತ್ತೆ ಪ್ರಯತ್ನಿಸಿದರು. ಅವರು ಸೋತದ್ದೆಲ್ಲಿ? ಜಗತ್ತು ಅವರನ್ನ ಹುಚ್ಚ ಎಂದಿದ್ದು ಏಕೆ? ಕೇವಲ ಒಂದು ಬೆಳಕಿನ ಬಲ್ಬ್ನ ಹಿಂದೆ ಅಡಗಿದ ಆ ಮಹಾನ್ ವಿಜ್ಞಾನಿಯ ರೋಚಕ ಕತೆ ಇಲ್ಲಿದೆ. ಈ ಕಥೆಯ ಹೀರೋ ಥಾಮಸ್ ಆಲ್ವಾ ಎಡಿಸನ್. ಎಡಿಸನ್ ಓಹಿಯೋದಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಸ್ಯಾಮ್ಯುಯಲ್ ಲೌಕಿಕ ಜೀವನದಲ್ಲಿ ಆಸಕ್ತಿ ಹೊಂದಿದ್ದರೆ ತಾಯಿ ನ್ಯಾನ್ಸಿ ಒಬ್ಬ ಶಾಲಾ ಶಿಕ್ಷಕಿ. ಬಾಲ್ಯದಲ್ಲಿ ಎಡಿಸನ್ ತುಂಬಾ ಕುತೂಹಲಕಾರಿಯಾಗಿದ್ದರು. ಶಾಲೆ ಅವರಿಗೆ ಕಷ್ಟವಾಯಿತು. ಶಿಕ್ಷಕರು ಅವರನ್ನು ಕಾನ್ಫ್ಲಿಕ್ಟ್ ಮನಸ್ಸಿನ ಹುಡುಗ ಎಂದು ಹೀಯಾಳಿಸಿದ್ದರು. ಒಂದು ಬಾರಿ ಶಾಲೆಯಲ್ಲಿ ತೊಂದರೆಯಾದಾಗ ಅವರ ತಾಯಿ ಶಾಲೆ ಬಿಡಿಸಿ ಮನೆಯಲ್ಲಿಯೇ ಅವರಿಗೆ ಶಿಕ್ಷಣ ನೀಡಿದರು. ತಮ್ಮ ಮೊದಲ ಪ್ರಯೋಗಗಳನ್ನು ರೈಲಿನಲ್ಲೇ ಮಾಡಿದರು. ಆದರೆ ಒಂದು ಆಕಸ್ಮಿಕ ಬೆಂಕಿಯಿಂದಾಗಿ ರೈಲಿನಿಂದಲೇ ಹೊರಹಾಕಲ್ಪಟ್ಟರು. ಇಂತಹ ವೈಫಲ್ಯಗಳಿಂದಲೇ ಅವರ ಜೀವನ ಆರಂಭವಾಯಿತು. ಆದರೆ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇತ್ತು. ಜಗತ್ತನ್ನು ಬದಲಾಯಿಸಲು ನನಗೆ ಒಂದು ಅವಕಾಶ ಸಿಗುವುದಿಲ್ಲವೇ? ಯಾವಾಗ ಎಡಿಸನ್ರನ್ನು ಶಾಲೆ ಮತ್ತು ಕೆಲಸದಿಂದ ಹೊರಹಾಕಲಾಯಿತೋ ಆಗ ಅವರು ಇಡೀ ಗಮನವನ್ನು ಪ್ರಯೋಗ ಮತ್ತು ಸಂಶೋಧನೆ ಕಡೆಗೆ ತಿರುಗಿಸಿದರು. ಯುವಕ ಎಡಿಸನ್ ಒಮ್ಮೆ ನ್ಯೂಯಾರ್ಕ್ನ ಗೋಲ್ಡ್ ಎಕ್ಸ್ಚೇಂಜ್ ಕಂಪನಿ ಟೆಲಿಗ್ರಾಫ್ ಸಿಸ್ಟಮ್ ಅನ್ನು ದುರಸ್ತಿ ಮಾಡಿದರು. ಅದನ್ನು ಸರಿಪಡಿಸಿದ ರೀತಿ ಕಂಪನಿ ಮಾಲೀಕರಿಗೆ ತುಂಬಾ ಇಷ್ಟವಾಯಿತು. ಆಗ ಅವರಿಗೆ ಮೊದಲ ಬಾರಿಗೆ $40,000 ಸಂಭಾವನೆ ಸಿಕ್ಕಿತು. ಇದೇ ಮೊತ್ತ ಅವರ ಜೀವನದಲ್ಲಿ ದೊಡ್ಡ ತಿರುವು ನೀಡಿತು. ಈ ಹಣವನ್ನು ಬಿಸ್ನೆಸ್ಗೆ ಬಳಸುವ ಬದಲು ಎಡಿಸನ್ ತಮ್ಮ ಮೊದಲ ಸಂಶೋಧನಾ ಪ್ರಯೋಗಾಲಯವನ್ನು ಸ್ಥಾಪಿಸಲು ಬಳಸಿದರು. ಇಂದಿನಿಂದ ನಾನು ಯಾರಿಗೂ ಕೆಲಸ ಮಾಡುವುದಿಲ್ಲ, ನಾನು ಜಗತ್ತಿಗೆ ಬೇಕಾದ ಆವಿಷ್ಕಾರವನ್ನು ಮಾತ್ರ ಮಾಡುತ್ತೇನೆ ಎಂದು ಗಟ್ಟಿಯಾಗಿ ನಿರ್ಧರಿಸಿದರು. ಎಡಿಸನ್ ಅವರ ದೊಡ್ಡ ಕನಸು ವಿದ್ಯುತ್ ದೀಪ. ಇದು ಕೇವಲ ಒಂದು ಉಪಕರಣವಾಗಿರಲಿಲ್ಲ, ಇಡೀ ರಾತ್ರಿ ಕತ್ತಲಲ್ಲಿ ಕಷ್ಟಪಡುತ್ತಿದ್ದ ಜನರಿಗೆ ಆಶಾಕಿರಣವಾಗಿತ್ತು. ಸವಾಲುಗಳು: ಬಲ್ಬ್ನಲ್ಲಿ ಶಾಖವನ್ನು ತಡೆದುಕೊಳ್ಳುವ ಮತ್ತು ಹೆಚ್ಚು ಹೊತ್ತು ಉರಿಯುವಂತಹ ಫಿಲ್ಮೆಟ್ ಕಂಡುಹಿಡಿಯುವುದು ಅತಿ ದೊಡ್ಡ ಸವಾಲಾಗಿತ್ತು. ಅವರು ಬಿದಿರಿನ ನಾರು, ಪ್ಲಾಟಿನಂ, ಹತ್ತಿ ದಾರ ಹೀಗೆ ಸುಮಾರು 10,000 ವಿಭಿನ್ನ ವಸ್ತುಗಳನ್ನು ಬಳಸಿ ಪ್ರಯತ್ನಿಸಿದರು. ಪ್ರತಿ ಬಾರಿ ವಿಫಲವಾದರೂ ಹಣ ಮತ್ತು ಸಮಯ ವ್ಯರ್ಥವಾಗುತ್ತಿತ್ತು. ಅವರ ಸ್ಪರ್ಧಿಗಳು ಮತ್ತು ವಿಜ್ಞಾನಿಗಳು ಇದು ಸಾಧ್ಯವಿಲ್ಲ, ಎಡಿಸನ್ ಹುಚ್ಚನಾಗಿದ್ದಾನೆ ಎಂದು ಹೇಳುತ್ತಿದ್ದರು. ಅವರು ರಾತ್ರಿ ಹಗಲು ತಮ್ಮ ಪ್ರಯೋಗಾಲಯದಲ್ಲಿಯೇ ಕಳೆಯುತ್ತಿದ್ದರು. ಬಲ್ಬ್ ಸಂಶೋಧನೆಯ ಸಮಯದಲ್ಲಿ ಅವರು ಸತತವಾಗಿ 4 ರಿಂದ 5 ದಿನಗಳ ಕಾಲ ನಿದ್ರೆ ಮಾಡದೆ ಪ್ರಯೋಗಾಲಯದಲ್ಲಿಯೇ ಕೆಲಸ ಮಾಡಿದ್ದುಂಟು. ಎಡಿಸನ್ ಯಾವಾಗಲೂ ಹೇಳುತ್ತಿದ್ದರು, ನಾನು ಸೋತೇ ಇಲ್ಲ, ಕೆಲಸ ಮಾಡದಿರುವ 10,000 ವಿಧಾನಗಳನ್ನು ನಾನು ಕಂಡುಕೊಂಡಿದ್ದೇನೆ ಅಷ್ಟೇ. ಸಾವಿರಾರು ಪ್ರಯತ್ನಗಳ ನಂತರ 1879ರಲ್ಲಿ ಅಂತಿಮವಾಗಿ ಆ ಮಹಾನ್ ಕ್ಷಣ. ಒಂದು ವಿಶೇಷವಾದ ಇಂಗಾಲದ ಹತ್ತಿ ಬಳಸಿ ಮಾಡಿದ ಪ್ರಯೋಗ ಯಶಸ್ವಿಯಾಯಿತು. ಆ ಬಲ್ಬ್ ಸತತ 13.5 ಗಂಟೆಗಳ ಕಾಲ ಉರಿಯಿತು. ಇದು ಕೇವಲ ಬೆಳಕಾಗಿರಲಿಲ್ಲ, ಇಡೀ ಜಗತ್ತಿನ ಕ್ರಾಂತಿಗೆ ನಾಂದಿಯಾಯಿತು. ವಿದ್ಯುತ್ ದೀಪದ ಜನಕ ಅವರು ಕೇವಲ ಬಲ್ಬ್ ಕಂಡುಹಿಡಿಯಲಿಲ್ಲ, ಇಡೀ ಜಗತ್ತಿಗೆ ವಿದ್ಯುತ್ ಸರಬರಾಜು ಮಾಡುವ ಮೊದಲ ವಿದ್ಯುತ್ ಉತ್ಪಾದಕ ಘಟಕವನ್ನು ನ್ಯೂಯಾರ್ಕ್ನಲ್ಲಿ ಸ್ಥಾಪಿಸಿದರು. ಎಡಿಸನ್ ತಮ್ಮ ಜೀವಮಾನದಲ್ಲಿ ವಿದ್ಯುತ್ ದೀಪ ಮಾತ್ರವಲ್ಲದೆ ಫೋನೋಗ್ರಾಫ್ ಮತ್ತು ಚಲನಚಿತ್ರ ಕ್ಯಾಮೆರಾ ಸೇರಿದಂತೆ 10,000ಕ್ಕೂ ಹೆಚ್ಚು ಆವಿಷ್ಕಾರಗಳಿಗೆ ಪೇಟೆಂಟ್ ಪಡೆದರು. ಬಾಲ್ಯದಲ್ಲಿ ಹೀಯಾಳಿಸಲ್ಪಟ್ಟ ಆ ಹುಡುಗ ಇಡೀ ಆಧುನಿಕ ಜಗತ್ತಿನ ಕತ್ತಲನ್ನು ದೂರ ಮಾಡಿದ. ದಿ ವಿಯರ್ಡ್ ಆಫ್ ಮೆನ್ಲೋ ಪಾರ್ಕ್ ಎಂದು ಪ್ರಸಿದ್ಧಿಯಾದರು. ಥಾಮಸ್ ಎಡಿಸನ್ ಅವರ ಈ 10,000 ಸೋಲುಗಳ ಕತೆ ನಮಗೆ ಏನು ಕಲಿಸುತ್ತದೆ? ಸೋಲು ಎಂದರೆ ವಿರಾಮ, ಅಂತ್ಯವಲ್ಲ. ಪ್ರತಿ ಸೋಲು ಎಂದರೆ ಗುರಿ ತಲುಪಲು ಇನ್ನೊಂದು ಮೆಟ್ಟಿಲು ಹತ್ತಿದಂತೆ. ಸೋತ ನಂತರವೂ ಎದ್ದು ನಿಲ್ಲುವ ಮನೋಸ್ಥೈರ್ಯವೇ ನೈಜ ಗೆಲುವು. ಶ್ರಮಕ್ಕೆ ಪರ್ಯಾಯವಿಲ್ಲ. ಯಶಸ್ಸು ಎನ್ನುವುದು ಅದೃಷ್ಟದ ಆಟವಲ್ಲ, ಅದು ನಿರಂತರ, ಯೋಜಿತ ಮತ್ತು ಕಠಿಣ ಶ್ರಮದ ಫಲ. ನಿಮ್ಮ ಮೇಲಿನ ನಂಬಿಕೆ. ಇಡೀ ಜಗತ್ತು ನಿಮ್ಮನ್ನು ಅನುಮಾನಿಸಿದರೂ ಪರವಾಗಿಲ್ಲ, ನಿಮ್ಮ ಕನಸಿನ ಮೇಲೆ ನಿಮಗೆ ಅಚಲ ನಂಬಿಕೆ ಇರಬೇಕು. ಯಶಸ್ಸು ಎನ್ನುವುದು ಒಮ್ಮೆಲೆ ಬರುವ ಮಿಂಚಲ್ಲ, ಅದು ಸಾವಿರಾರು ಸೋಲುಗಳನ್ನು ಜೀರ್ಣಿಸಿಕೊಂಡ ನಂತರ ಉರಿಯುವ ದೀಪ. ನಿಮ್ಮ ಪಯಣದಲ್ಲಿ ಸೋಲುಗಳು ಎದುರಾದಾಗ ಎಡಿಸನ್ ಅವರನ್ನು ನೆನಪಿಸಿಕೊಳ್ಳಿ. ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಜೀವನದ ಅತಿಯಾದ ದೊಡ್ಡ ಸವಾಲನ್ನು ಹೇಗೆ ಎದುರಿಸಿದಿರಿ ಎಂದು ಹಂಚಿಕೊಳ್ಳಿ. This information is useful. Like this video and subscribe our channel.
Thanks for watching this video.